ಅಮ್ಮ, ಯಾವಾಗಲೂ ನಾನು ಮ್ಯಾಗಿ ತಿನ್ನೋದು ನೋಡಿಬಿಟ್ಟು ಟೀಚರ್ ಹೇಳಿದ್ರು, ಮ್ಯಾಗಿ ತಿನ್ನಬಾರ್ದು, ಇಟ್ಸ್ ಅನ್‌ಹೆಲ್ತಿ, ಇನ್ಮೇಲೆ ತೊಗೊಂಬರ್ಬೇಡ ಅಂತ ಹೇಳಿದ್ರಮ್ಮ. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೋ, ತುಂಬ ಲೇಟ್ ಆಗ್ತಿದೆ, ನನಗೆ ಇವಾಗ ಆಫೀಸ್ಗೆ ಹೋಗಬೇಕಾಗಿದೆ. ನಾಳೆಯಿಂದ ನಾನು ಒಳ್ಳೆ ಅಡುಗೆ ಮಾಡ್ಕೊಡ್ತೀನಿ. ಯೂನಿಫಾರ್ಮ್ ಹಾಕ್ಕೊಂಡು ಬೇಗ ರೆಡಿ ಆಗು, ವ್ಯಾನ್ ಅವ್ರು ಇವಾಗ ಬರ್ತಾರೆ. ಅಪ್ಪ, ಇವತ್ತು ಬೆಳಿಗ್ಗೆ ಸ್ಕೆಚ್ ಪೆನ್ ಮತ್ತು ಕಲರ್ ಪೆನ್ಸಿಲ್ ಕೇಳಿದ್ನಲ್ಲ, ತೊಗೊಂಬಂದ್ರಾ? ಅಯ್ಯೋ ಮರ್ತೋಗ್ಬಿಟ್ಟೆ, ನಾಳೆ ತಗೊಂಡ್ಬರ್ತೀನಿ. ಅಪ್ಪ, ನಂಗೆ ನಾಳೆ ಡ್ರಾಯಿಂಗ್ ಕಾಂಪಿಟೇಷನ್ ಇದೆ, ನೀವು ಇವತ್ತು ತೊಗೊಂಬಂದಿದ್ರೆ ನಾನು ಪ್ರಾಕ್ಟೀಸ್ ಮಾಡ್ಬೋದಾಯಿತು. ನಾಳೆ ಬೆಳಿಗ್ಗೆ ತಗೊಂಡು ಕೊಡ್ತೀನಿ. ಅಮ್ಮ, ಎಲ್ಲಿದ್ದೀರಾ? ನಂಗೆ ತುಂಬ ಹೊಟ್ಟೆ ಹಸ್ವು. ಇನ್ನು 1 ಅವರಲ್ಲಿ ನಾನು ಮನೆಗೆ ಬಂದ್ಬಿಡ್ತೀನಿ. ಅಲ್ಲಿ ಮೇಲೆ ಮ್ಯಾಗಿ ಪ್ಯಾಕೆಟ್ ಇಕ್ಕಿದ್ದೀನಿ, ಅದನ್ನ ತೊಗೊಂಡು ಮ್ಯಾಗಿ ಮಾಡ್ಕೋ, ಸರಿನಾ? ಬರ್ತಾ ಏನಾದ್ರು ನಿನಗೆ ಚೆನ್ನಾಗಿರೋ ತಿಂಡಿ ಸರಿ. ತೊಗೊಂಡ್ಬರ್ತೀನಿ. ಅಪ್ಪ, ನನಗೆ ಮ್ಯಾಥ್ಸ್ ಸಬ್ಜೆಕ್ಟಲ್ಲಿ ಡೌಟ್ ಇದೆ. ಹೋಗಿ ಅಮ್ಮ ಹತ್ರ ಕೇಳು. ಅಮ್ಮ, ನನಗೆ ಡೌಟ್ ಇದೆ. ಇವಾಗ ತಾನೇ ಆಫೀಸಿಂದ ಬಂದಿದ್ದೀನಿ, ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡು. ಅಮ್ಮ, ನಾಳೆ ನಿಮಗೆ ರಜಾ ಅಲ್ವಾ? ಹೆಂಗೋ ಮನೇಲೇ ಇರ್ತೀರಾ, ನನಗೆ ಚಿಕನ್ ಬಿರಿಯಾನಿ ಮಾಡಿಕೊಡ್ತೀರಾ? ಅಯ್ಯೋ, ನಾಳೆ ನನಗೆ ಆಫೀಸ್ ಔಟಿಂಗ್ ಇದೆ. ನಾಳೆ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ನೀನು ಬೆಳಿಗ್ಗೆನೇ ಬೇಗ ಎದ್ದು ರೆಡಿ ಆಗು. ನಿನ್ನ ಅಜ್ಜಿ ಮನೆಗೆ ಬಿಟ್ಬಿಟ್ಟು ಅದಾದಮೇಲೆ ನಾನು ಹೋಗ್ತೀನಿ. ಅಜ್ಜಿಗೆ ತೊಂದರೆ ಕೊಡೋಕ್ಕೆ ಹೋಗ್ಬೇಡ. ಅವ್ರು ಏನು ಅಡುಗೆ ಮಾಡಿಕೊಡ್ತಾರೋ ಅದು ತಿನ್ಕೊಂಡು ಸುಮ್ಮನೆ ಆರಾಮಾಗಿ ಕುತ್ಕೋ, ಸರಿನಾ?